ಹಲೋ ವೀಕ್ಷಕರೇ, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಈಗಾಗಲೇ ನಾವು ತಂಪಾದಂತಹ ಖಾರದ ಮಜ್ಜಿಗೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ವಿ. ಈಗಾಗಲೇ ಆ ವಿಡಿಯೋನ ಎಲ್ಲರೂ ನೋಡಿದ್ದೀರಾ, ಭಾಳ ಮೆಚ್ಕೊಂಡಿದ್ದೀರಾ. ಹಾಗೆ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ, ನೀವು ಹಸಿಮೆಣಸಿನ್ಕಾಯಿನ ಬಳಸಿರೋದ್ರಿಂದ ನಮಗದು ಸೆಟ್ ಆಗಲ್ಲ ಅಥವಾ ಅಸಿಡಿಟಿ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋಗೆ ಈ ಒಂದು ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ನ ಉಪಯೋಗಿಸಿ ಯಾವ ರೀತಿ ಡ್ರೈ ಫ್ರೂಟ್ಸ್ ಮಜ್ಜಿಗೆನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ಮಜ್ಜಿಗೆ ಬರೀ ತಂಪು ಅಷ್ಟೇ ಅಲ್ಲ, ಬಹಳ ಆರೋಗ್ಯಕರವಾದಂಥ ಮಜ್ಜಿಗೆನೂ ಸಹ. ಯಾಕೆ ಅಂತ ಕೇಳ್ತೀರಾ? ಇದರಲ್ಲಿ ನಾವು ಡ್ರೈ ಫ್ರೂಟ್ನೂ ಸಹ ಉಪಯೋಗಿಸಿ ಮಾಡ್ತಿರೋದ್ರಿಂದ ರುಚಿನೂ ಅಷ್ಟೇ ಸೊಗಸಾಗಿರುತ್ತೆ. ಈ ರೀತಿಯಾದಂಥ ಡ್ರೈ ಫ್ರೂಟ್ಸ್ ಮಜ್ಜಿಗೆ ಮಾಡೋದಕ್ಕೋಸ್ಕರ ಮೊದಲಿಗೆ ಅರ್ಧ ಲೀಟ್ರಷ್ಟು ಮೊಸರನ್ನು ತೊಗೊಂಡಿದ್ದೀವಿ. ಹಾಗೆ 10 ಗೋಡಂಬಿ, 10 ಬಾದಾಮಿ, ಜೊತೆಗೆ 10 ಸೀಡ್ಲೆಸ್ ಖರ್ಜೂರನ್ನು ಸಹ ತೊಗೊಂಡಿದ್ದೀವಿ. ಈ 4 ಪದಾರ್ಥದ ಜೊತೆಗೆ ನಾವು ನೋಡಿಕೊಂಡು ನೀರನ್ನು ಸಹ ಸೇರಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಒಂದು ಬಟ್ಲಿಗೆ ನಾವು ಮೊದಲಿಗೆ ನಾವು ತೊಗೊಂಡಂಥ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಬಾದಾಮಿನೂ ಸಹ ಸೇರಿಸಿ ಇದೆರಡು ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಏಕೆಂದರೆ ನಾವು ಇದನ್ನೀಗ 10 ನಿಮಿಷಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಸ್ಕೋಬೇಕು. ನಾವು ತೊಗೊಂಡಿರ್ತಕ್ಕಂಥ ಈ ಡ್ರೈ ಫ್ರೂಟ್ಸು ನೀರಲ್ಲಿ ಚೆನ್ನಾಗಿ ನೆನಿಬೇಕು. 10 ನಿಮಿಷ ಚೆನ್ನಾಗಿ ನೆನೆದಾದ ನಂತರ ನಾವು ಇದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಹೀಗಿಲ್ಲಿ ನಾವು ಸರಿಸುಮಾರು ಏನಿಲ್ಲ ಅಂದರೂ 10 ರಿಂದ 15 ನಿಮಿಷಗಳ ಕಾಲ ಗೋಡಂಬಿ ಹಾಗೆ ಬಾದಾಮಿನ ಚೆನ್ನಾಗಿ ನೆನೆಸ್ಕೊಂಡಿದ್ವಿ. ಈ ರೀತಿಯಾಗಿ ನೀರಲ್ಲಿ ಇವೆರಡನ್ನೂ ಚೆನ್ನಾಗಿ ನೆನೆಸಾದ ನಂತರ ಗೋಡಂಬಿ, ಬಾದಾಮಿ ನೀರಿನ ಜೊತೆಗೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಮಿಕ್ಸಿ ಜಾರ್ಗೆ ಖರ್ಜೂರನ್ನು ಸಹ ಸೇರಿಸ್ಕೋಬೇಕಾಗತ್ತೆ. ಈಗ ಇದನ್ನೆಲ್ಲ ನುಣ್ಣಿಗೆ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನೀರು, ಗೋಡಂಬಿ, ಬಾದಾಮಿ ಹಾಗೆ ನಾವು ಸೇರಿಸಂಥ ಖರ್ಜೂರನ್ನು ಸೇರಿಸಿ ಈ ಮಟ್ಟಕ್ಕೆ ನುಣ್ಣಿಗೆ ರುಬ್ಕೊಂಡಿದ್ದೀವಿ. ನೀವು ಈ ರೀತಿ ನೀರಲ್ಲಿ ದ್ರಾಕ್ಷಿ ಗೋಡಂಬಿನ ನೆನೆಸಿ ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಏರುಪೇರಾದರೂ ಏನೂ ಚಿಂತೆ ಇಲ್ಲ. ಈ ರೀತಿ ರುಬ್ಬಾದ ನಂತರ ಪೇಸ್ಟನ್ನು ಸಹ ಈ ಮೊಸರಿನ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಪೇಸ್ಟನ್ನು ಸೇರಿಸಾದ ನಂತರ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಉಳಿದಂಥ ಪೇಸ್ಟು ಸಹ ಬಟ್ಲು ಸೇರೋ ಹಾಗೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗ ನಾವು ಒಂದು 300 ml ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಕೋಲ್ಡ್ ಆಗಿರತಕ್ಕಂಥ ವಾಟ್ರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಬೇಕಾದ್ರೆ ನಾರ್ಮಲ್ ವಾಟ್ರು ಸೇರಿಸ್ಬೋದು. ಈ ರೀತಿಯಾಗಿ ಪೇಸ್ಟು ಮತ್ತು ನೀರನ್ನು ಸೇರಿಸಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಸೇರಿಸಿದಂಥ ಪೇಸ್ಟ್ ಆಗ್ಬೋದು, ನೀರಾಗ್ಬೋದು, ಮೊಸರಾಗ್ಬೋದು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಹಂತಕ್ಕೆ ಡ್ರೈ ಫ್ರೂಟ್ ಮಜ್ಜಿಗೆ ರೆಡಿ ಆಗಬೇಕು. ಎಲ್ಲರಿಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅದ ನೋಡ್ಕೊಂಡು ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಸೇರಿಸ್ಕೋಬೋದು. ನಾವಾಗಲೇ 300 ml ಅಷ್ಟು ನೀರನ್ನ ಸೇರಿಸಿದ್ವಿ. ಈಗ ಇನ್ನೊಂದು 200 ml ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಅಂದರೆ ಅರ್ಧ ಲೀಟ್ರ್ ಮೊಸರಿಗೆ ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸಿದ್ದೀವಿ ಅಂತಾಯಿತು. ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಡ್ರೈ ಫ್ರೂಟ್ಸ್ ಮಜ್ಜಿಗೆ ಬಹಳ ಸೊಗಸಾಗಿ ರೆಡಿಯಾಗಿದೆ. ಈ ಮಜ್ಜಿಗೆನ ಡ್ರೈ ಫ್ರೂಟ್ಸ್ ಉಪಯೋಗಿಸಿ ಮಾಡಿರೋದ್ರಿಂದ, ಜೊತೆಗೆ ತಣ್ಣಗಿರೋದ್ರಿಂದ ಕುಡಿಯೋದಕ್ಕೆ ಒಳ್ಳೆ ರುಚಿ ಇರುತ್ತೆ. ಈ ಬೇಸಿಗೆಗಂತೂ ಇದು ಹೇಳಿ ಮಾಡಿಸಿದಂಥ ಒಂದು ಪಾನೀಯ. ನಾವು ಕೂಲ್ ಡ್ರಿಂಕ್ಸು ಅದು ಇದು ಕುಡಿಯೋದಕ್ಕಿಂತ ಈ ರೀತಿಯಾದಂಥ ಪಾನೀಯನ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಬಹಳ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರಾ? ಈ ರೀತಿಯಾದಂಥ ಡ್ರೈ ಫ್ರೂಟ್ಸ್ನ ಉಪಯೋಗಿಸಿ ಮಜ್ಜಿಗೆನ ಮಾಡ್ತಾ ಇರಬೇಕಾದ್ರೆ ನಿಮಗೆ ಸಿಹಿ ಸ್ವಲ್ಪ ಕಡಿಮೆನೇ ಇರುತ್ತೆ. ಬೇಕಿದ್ರಂಥ ಸಮಯದಲ್ಲಿ ನೀವು ಇನ್ನೂ ಒಂದು 5 ರಿಂದ 10 ಎಕ್ಸ್ಟ್ರಾ ಖರ್ಜೂರನ್ನು ಸೇರಿಸ್ಕೋಬೋದು. ಇಲ್ಲಾಂದರೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಂಡ್ರೆ ಇನ್ನೂ ಸಹ ಸಿಹಿ ಹೆಚ್ಚಿರುತ್ತೆ, ಜೊತೆಗೆ ರುಚಿನೂ ಬಹಳ ಸೊಗಸಾಗಿರುತ್ತೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಡ್ರೈ ಫ್ರೂಟ್ ಮಜ್ಜಿಗೆ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಹೊಸ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.